ಅಕ್ಕ ಇಷ್ಟೊತ್ತಾದ್ರೂ ಅಕ್ಕ ಬಂದಿಲ್ಲ ಅಂದ್ರೆ ಗ್ಯಾರಂಟಿ ಏನೋ ತೊಂದರೆ ಆಗಿರುತ್ತೆ ಕಣೆ. ನಂಗೆ ತುಂಬಾ ಭಯ ಆಗ್ತಿದೆ. ಅಲ್ಲ, ಅಕ್ಕ ನಿಜವಾಗ್ಲೂ ವೇದಾಂತ್ ಬಾವನ್ ಮೀಟ್ ಮಾಡಕ್ಕೆ ಹೋದ್ಲಾ ಅಥವಾ ನೀನ್ ಅಮ್ಮನ ಹತ್ರ ಸುಳ್ಳು ಹೇಳ್ದ್ಯಾ? ಸುಳ್ಳು ಹೇಳ್ದೆ ಕಣ. ಯಾಕೆ ಸುಳ್ಳು ಹೇಳ್ದೆ? ಇದೇನು ಹುಡುಗಾಟ ಆಡೋ ವಿಷಯನಾ? ಮತ್ತಿನ್ನೇನ್ ಮಾಡ್ಬೇಕಿತ್ತು? ಅಕ್ಕ ಎಲ್ಲಿ ಹೋದ್ಲು ಅಂತಾನೆ ಗೊತ್ತಿಲ್ಲ. ಕಾಣೆ ಆಗಿದ್ದಾಳಂತೆ ಬಾಯ್ ಪಡ್ಕೋಬೇಕಿತ್ತಾ? ಹಾಗೇನಾದ್ರೂ ಮಾಡಿದ್ರೆ ಅಪ್ಪ ಅಮ್ಮ ಎಷ್ಟು ಟೆನ್ಷನ್ ಆಗಿರೋರು ಗೊತ್ತಾ? ಅಮ್ಮ ಸುಮ್ಮನಿರ್ತಿದ್ಲಾ? ಮತ್ತವಳು ಎಲ್ಲಿ ಹೋಗಿದ್ದಾಳೆ? ಅದು ಗೊತ್ತಿದ್ದಿದ್ರೆ ನಾನು ಯಾಕೆ ಟೆನ್ಷನ್ ಮಾಡ್ಕೊಳ್ತಿದ್ದೆ? ಅಕ್ಕ ಏನ್ ವಿಷಯ ಅಂತ ಹೇಳ್ದೆ ಆಚೆ ಇರೋಳಲ್ಲ. ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ನನ್ನ ಪ್ರಕಾರ ಅವ್ಳು ವೇದಾಂತ್ ಬಾವನ್ನೇ ಮೀಟ್ ಮಾಡಕ್ ಹೋಗಿರ್ಬೋದು. ಯಾಕೊಂದ್ಸಲ ವೇದಾಂತ್ ಬಾವನ್ನೇ ಕಾಲ್ ಮಾಡಿ ವಿಚಾರಿಸ್ಬಾರ್ದು? ಅಲ್ಲ ಕಣೆ, ಇಷ್ಟೊತ್ತಲ್ಲಿ ಅವ್ರಿಗೆ ಕಾಲ್ ಮಾಡಿ ಅಕ್ಕ ಬಂದಿದ್ದಾಳ ಅಂತ ಕೇಳಿದ್ರೆ ಅವ್ರು ಪ್ಯಾನಿಕ್ ಆಗಲ್ವಾ? ಅವಳು ಅಲ್ಲಿಗೆ ಹೋಗಿದ್ದಿದ್ರೆ ನಾವಾದ್ರೂ ನೆಮ್ಮದಿಲಿರ್ಬೋದು ತಾನೆ. ಅವಳು ಅಲ್ಲೂ ಹೋಗಿಲ್ಲ ಅಂದ್ರೆ ಅವಳು ಎಲ್ಲಿದ್ದಾಳೆ ಅಂತ ಆದ್ರೂ ಹುಡುಕ್ಬೇಕಾಗುತ್ತಲ್ವಾ? ಅದು ಸರಿನೇ. ಹಲೋ. ಹಾಯ್ ಬಾವಾ. ಹಾಯ್ ಅದಿತಿ, ಏನು ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ? ನಾಳೆ ನಿಮ್ಮ ನಿಶ್ಚಿತಾರ್ಥ ಅಲ್ವಾ, ಅದಕ್ಕೆ ಸ್ವಲ್ಪ ಕಾಟ ಕೊಡೋಣ ಅಂತ ಮಾಡಿದೆ. ನಮ್ಮ ರೌಡಿ ಬೇಬಿ ಅಮೂಲ್ ಏನು ಮಾಡ್ತಿದ್ದಾಳೆ? ಇದೆಲ್ಲ ಅವ್ರ ಪ್ಲಾನೇನಾ? ಇಷ್ಟೊತ್ತಲ್ಲಿ ನನಗೆ ಗೋಳಿ ಕೊಡೋಳು ಒಬ್ಳೇ ಬಿಡು. ಹೋಗಿ ಬಿಡು, ನಾನೇ ಅವಳ ಹತ್ರ ಮಾತಾಡ್ತೀನಿ. ಮಧ್ಯಾಹ್ನದಿಂದ ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ, ನಾನು ಕಾಲೇ ರಿಸೀವ್ ಮಾಡ್ತಿಲ್ಲ. ಯಾಕೆ ನಾಳೆ ಎಂಗೇಜ್ಮೆಂಟ್ ಅಂತ ನನ್ನ ಹತ್ರ ಸ್ಕೋಪ್ ತಗೊಳ್ತಿದ್ದಾಳ? ಯಾಕದೈತಿ ಏನು ಮಾತಾಡ್ತಿಲ್ಲ? ಅಯ್ಯೋ ಏನಿಲ್ಲ ಬಾವಾ, ಹಳೆ ಮುದ್ಕೆ ಹೇಗೆ ಅಂತ ನಿಮಗೆ ಗೊತ್ತಲ್ಲ. ಆದರೂ ಈ ಕ್ಷಣ ಇಷ್ಟು ಬೇಗ ಇಷ್ಟು ಆರಾಮಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ನಾಳೆ ಫಂಕ್ಷನ್ಗೆ ತುಂಬ ಎಕ್ಸೈಟ್ ಆಗಿದ್ದೀನಿ ಬಾವಾ. ಯಾವಾಗ ಬೆಳಗಾಗುತ್ತೆ ಅನಿಸ್ತಿದೆ ಬಾವಾ. ನಮ್ಮವಳು ಸೂಪರು, ನೀವು ಸೂಪರು. ಸಖತ್ ಜೋಡಿ ನಿಮ್ದು ಬಾವಾ. ಆಲ್ ದಿ ಬೆಸ್ಟ್. ಗುಡ್ ನೈಟ್. ಹೇ ಅತಿಥಿ, ಲಿಸನ್ ಟು ಮೀ. ಯಾಕೆ ಇವರೆಲ್ಲ ಇಷ್ಟೊಂದು ವಿಚಿತ್ರವಾಗಿ ಆಡ್ತಿದ್ದಾರೆ? ನಾಳೆಯಿಂದ ನಾನು ಇವ್ರ ಫ್ಯಾಮಿಲಿ ಬೇರೆ ಜಾಯಿನ್ ಆಗ್ತಿದ್ದೇನೆ. ಇವ್ರ ಹತ್ರ ಭಾರಿ ಹುಷಾರಾಗಿರ್ಬೇಕು, ಎಲ್ಲ ಸೇರಿ ನನ್ನನ್ನು ಹಾಳು ಮಾಡ್ಬಿಡ್ತಾರೆ. ಅಕ್ಕ ನಿನ್ ಮುಖ ನೋಡ್ತಿದ್ರೆ ಯಾವುದೇ ಪಾಸಿಟಿವ್ ಸೈನ್ ಕಾಣಿಸ್ತಾ ಇಲ್ಲ. ಅಕ್ಕ ಅಲ್ಲಿಲ್ವಾ? ಇಲ್ಲ ಕಣೆ, ಭಾವನು ಮಧ್ಯಾಹ್ನದಿಂದ ಅಕ್ಕನ ಜೊತೆ ಮಾತಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಅವಳು ಅಲ್ಲಿಗೆ ಹೋಗಿಲ್ಲ. ಮತ್ತೆ ಎಲ್ಲಿಗೆ ಹೋಗಿದ್ದಾಳೆ ಅಕ್ಕ? ಗೊತ್ತಿಲ್ಲ ಕಣೆ, ನನ್ನ ಕೈ ಕಾಲೇ ಆಡ್ತಾ ಇಲ್ಲ. ಯಾವುದಕ್ಕೊಂದ್ಸರಿ ನಾನೇ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಇಷ್ಟೊತ್ತಲ್ಲ, ಎಲ್ಲಿಗೆ ಅಂತ ಹೋಗ್ತೀಯಾ? ಅದು ಒಬ್ಳೆ? ಮತ್ತಿನ್ನೇನೇ ಮಾಡೋದು? ಇಲ್ಲಿದ್ರೆ ಕೆಲಸ ಆಗುತ್ತಾ? ಟೆನ್ಷನ್ ತಡ್ಕೊಳಕ್ ಆಗ್ತಾ ಇಲ್ಲ. ಏನೇ ಆದ್ರೂ ನೀನೇ ಮ್ಯಾನೇಜ್ ಮಾಡ್ಬೇಕು ಕಣೆ, ಪ್ಲೀಸ್. ಆಯ್ತು, ಆದ್ರೆ ಅಮ್ಮ ಬಂದು ವಿಚಾರಿಸಿದ್ರೆ? ಅಯ್ಯೋ, ಅದ್ರ ಬಗ್ಗೆನೇ ಕಣೆ ಹೇಳ್ತಾ ಇರೋದು. ಈ ಕ್ಷಣದಲ್ಲಿ ಅದೇನು ಹೇಳಿ ಮ್ಯಾನೇಜ್ ಮಾಡ್ತೀಯೋ ಮಾಡು. ಈ ವಿಷಯ ಮಾತ್ರ ಅಮ್ಮಂಗೆ ಗೊತ್ತಾಗಬಾರ್ದು. ಗೊತ್ತಾದ್ರೆ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಾರೆ ಕಣೆ, ಅವಳು ಸಹಿಸ್ಕೊಡಲ್ಲ. ಆಯ್ತು ಬಿಡು, ಏನೋ ಹೇಳಿ ಮ್ಯಾನೇಜ್ ಮಾಡ್ತೀನಿ. ನಾನು ಹೋಗಿ ಬರ್ತೀನಿ. ಹುಷಾರಕ್ಕ. ಇನ್ನೂ ಪವರ್ ಬಂದಿಲ್ಲ, ಏನು ಮಾಡೋದೀಗ?
ಸ್ವಲ್ಪ ಹೊರಗೆ ಹೋಗ್ಬೇಕಿತ್ತು, ಬರ್ತೀಯಾ? ಇಷ್ಟೊತ್ತಲ್ಲಿ ಬಾಡಿಗೆಗೆ ಬರಲ್ಲ. ಮಾತಾಡೋಕ್ಕೂ ಮುಂಚೆ ಮೊದಲು ಮುಖ ನೋಡು. ಬಂದಿರೋದು ನಾನು. ಯಾರಾದರೂ ಅಷ್ಟೇ, ಬೇರೆ ಆಟೋ ಇದ್ರೆ ನೋಡ್ಕೊಳ್ಳಿ. ಎಲ್ಲ ಇವನ ಇದ್ಯಾಕೋ ಅತಿಯಾಗಿಲ್ವಾ? ನಂಗೆ ಬೇರೆ ಆಟ ನೋಡ್ಕೊಂತಿದ್ದಾನಲ್ಲ. ಒಟ್ಟಿ ಸಾಕು. ಬಂದಿರೋದು ಅತಿಥಿ, ಯಾವ್ದೋ ಪ್ಯಾಸೆಂಜರ್ ಅಲ್ಲ. ಯಾಕೆ ನನ್ನ ನೋಡಿದ್ರೆ ನಿಂಗೆ ಏನೋ ರೋಗ ಶುರು ಆಗುತ್ತಾ? ರೋಗ ಅಲ್ಲ, ನೀನು ಕೋಪ ಮಾಡ್ಕೊಂಡಾಗ ಚೆನ್ನಾಗಿ ಕಾಣ್ತೀಯ, ಅದಕ್ಕೆ. ಏನು ಇದನ್ನ ನೀನ್ ಹೇಳ್ತಾ ಇದ್ಯಾ? ಇದನ್ನೆಲ್ಲ ನಂಬಕ್ಕೆ ನಾನು ರೆಡಿ ಇಲ್ಲ. ಮೊದಲು ಗಾಡಿ ತೆಗಿ, ಸಖತ್ ಅರ್ಜೆಂಟ್ ಕೆಲಸ ಇದೆ. ಹಲೋ, ಯಾರಿಗೆ ಆರ್ಡ್ರ್ ಮಾಡ್ತಿದ್ಯಾ? ನೀನೇನು ಬಾಲಿವುಡ್ ಹೀರೋನ್ ಅಂದ್ಕೊಂಡಿದ್ಯಾ? ಈ ಗಾಡಿ ನಿಂದು ಅಲ್ಲ, ನಾನು ಡ್ರೈವರ್ ಅಲ್ಲ. ರೆಸ್ಪೆಕ್ಟ್ ಇರಲಿ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್ ಇಲ್ಲ. ಸ್ವಲ್ಪ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಯ್ಯ. ನಾನು ನನ್ನ ಪರ್ಸನಲ್ ವಿಷಯ ಕರಿತಾ ಇಲ್ಲ. ಅಮ್ಮ ಅಕ್ಕ ಇನ್ನೂ ಮನೆಗೆ ಬಂದಿಲ್ಲ. ಮನೇಲಿ ಯಾರಿಗೂ ವಿಷಯನೂ ಗೊತ್ತಿಲ್ಲ. ಏನು, ಇನ್ನೂ ಅಮೂಲ್ಯ ಮನೆ ಬಂದಿಲ್ವಾ? ಅದಕ್ಕೆ ತಾನೇ ಟೆನ್ಷನ್ ಆಗಿರೋದು. ವೇದಾಂತಣ್ಣನ ಜೊತೆ ಇರ್ಬೋದೇನೋ. ಅಪ್ಪ ಪುಣ್ಯಾತ್ಮ, ಅದನ್ನೆಲ್ಲ ನಾನು ಅವಾಗ್ಲಿಂದನೇ ಕ್ರಾಸ್ ಚೆಕ್ ಮಾಡಿ ಮುಗಿಸಿದ್ದೀನಿ. ದೊಡ್ಡ ಬುದ್ಧಿವಂತರ ಮೊದಲಿಂದ ಪ್ರಶ್ನೆಗಳನ್ನ ಕೇಳಬೇಡ. ನಾನು ಹೇಳ್ದಷ್ಟು ಕೇಳಿ ಸಾಕು. ಆಯ್ತು, ಅದೇನಂತ ಡೈರೆಕ್ಟಾಗಿ ಹೇಳು. ಆದ್ಯಕ್ಕೆ ಫೋನ್ ಮಾಡ್ತಿದ್ದಾರೆ, ಏನು ಅಂತ ಕೇಳು. ಹಾಂ, ಫ್ಯಾನ್ಸಿ ಸ್ಟೋರಿಂದ ಏನೋ ತೊಗೋಬೇಕು ಅಂತಿದ್ರು, ಹೋಗಿ ತೊಗೊಂಬಂದ್ಬಿಡು. ಅಷ್ಟರಲ್ಲಿ ನಾನು ಬ್ಲೌಸ್ ಕಲೆಕ್ಟ್ ಮಾಡ್ಕೋತೀನಿ. ಸರಿ ಕಣೆ, ಬೇಗ ಬಾ. ಸರಿ ಆಯ್ತು, ಹುಷಾರು. ಓಕೆ. ಅಮ್ಮು, ಅಮ್ಮು, ಏಯ್, ಇಂಥ ವಿಷಯನ ಯಾರಾದರೂ ಮುಚ್ಚಿಡ್ತಾರಾ? ಹೇಳಿದ್ರೆ ದೊಡ್ಡ ಅನಾಹುತಾನೆ ಆಗೋಗುತ್ತೆ. ಅಮ್ಮನ ಬಗ್ಗೆ ನಿಂಗೆ ಗೊತ್ತು ತಾನೆ? ಸರಿ, ಇಷ್ಟೊತ್ತು ಯಾಕೆ ವೆಯ್ಟ್ ಮಾಡಿದೆ? ಅವಳು ಬರ್ಬೋದು ಅಂತ ಇಷ್ಟೋ ತನಕ ವೇಟ್ ಮಾಡಿದೆ. ಅವಳು ಇನ್ನೂ ಬಂದಿಲ್ಲ. ನಂಗೆ ಯಾಕೋ ಭಯ ಆಗ್ತಿದೆ. ಇದನ್ನ ಮುಂಚೆನೇ ಹೇಳ್ಬೇಕು ತಾನೆ? ಹೋಗ್ತಾ ದಾರಿಲಿ ಹೇಳೋಣ ಅನ್ಕೊಂಡೆ. ನೀನೇ ಬೇಡ್ದಿರೋದಲ್ಲ ಮಾತಾಡಿ ಟೈಮ್ ವೇಸ್ಟ್ ಮಾಡಿದೆ. ಸರಿ ಬಾ. ಸೋ ಸಾರಿ ಸ್ವೀಟ್ ಹಾರ್ಟ್, ನಾನು ಇದೆಲ್ಲ ಬೇಕು ಅಂತ ಮಾಡಿಲ್ಲ. ನನಗೆ ನೀನು ಬೇಕಿತ್ತು ಅಷ್ಟೇ, ಅದಕ್ಕೆ ಇದೆಲ್ಲ ಮಾಡಬೇಕಾಯ್ತು. ಈಗ ನಿನ್ನ ತಮ್ಮ, ಬಾವ, ಆಮೇಲೆ ನಿಂಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಫಿಯಾನ್ಸೆ ಎಲ್ಲ ಒಂದು ಕಡೆ ಲಾಕ್ ಆಗಿದ್ದಾರೆ. ನಾಳೆ ನೀನು ಯಾರ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋತೀಯಾ? ಹೇಗೆ ಬಿಟ್ಕೊಡಕ್ಕಾಗತ್ತೆ? ಹಾರ್ಟಿನ ಬುಡದಿಂದ ಲವ್ ಮಾಡಿದ್ದೀನಿ ತಾನೇ. ಆಟ ಈಗ ಶುರು ಆಗ್ತದೆ. ನಾಳೆ ನೀನು ಉಂಗುರ ಹಾಕೋದು ನನ್ನ ಕೈಗೇನೆ. ನೀನ್ ಯಾಕೆ ಇಲ್ಲಿ ಬಂದೆ? ಬರ್ಬೇಕು ಅನ್ಸ್ತ ಕಡೆ ಬಂದೆ. ಅಮ್ಮ ಕೈಲಿ ಸಿಕ್ಕದ್ಲಾ? ಲೇ, ಅವಳು ಸಿಕ್ಕಿದ್ರೆ ನಾನೇ ಕರ್ಕೊಂಡ್ ಬರ್ತಿದ್ದೆ ತಾನೆ. ಈ ಆಟೋ ಬೇರೆ ಈ ಟೈಮ್ಗೆ ಕಟ್ಟೋಗಿದ. ಈ ಧ್ರುವ ಬೇರೆ ಮೆಕ್ಯಾನಿಕ್ನೇ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿ ಇಷ್ಟೊತ್ತು ಬಾದ್ರೂ ಬರ್ಲಿಲ್ಲ. ಈ ಹಳೆ ಮುದ್ಕಿ ಬೇರೆ ಇನ್ನೂ ಎಲ್ಲಿದ್ದಾಳೋ ಏನ್ ಕತೆನೋ. ಛೇ, ಅದ್ವಾ ನಂದೆ ಇದಕ್ಕೆ ಹೇಳೋದು. ಎಲ್ಲ ಕಡೆಯಿಂದ ಹೋಗಿ ಹಾಕಿಸ್ಕೋತಾ ಇದೆ. ಈಗ ಏನ್ ಮಾಡೋದಕ್ಕ? ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ ಕಣೆ. ಟೆನ್ಷನ್ ಟೆನ್ಷನ್ ಅಂತ ಹೇಳಿ ನನಗೆ ಟೆನ್ಷನ್ ಕೊಡ್ಬೇಡ ನೀನು. ಸುಮ್ಮನೆ ನಿತ್ಕೋ. ಮಾತಾಡಿದ್ರು ಬೈತೀಯ, ಮಾತಾಡಿಲ್ಲ ಅಂದ್ರೂ ಬೈತೀಯ. ಎಲ್ಲ ನನ್ನ ಕರ್ಮ. ಇದೇನು ಪರಿ ಇದು? ಅಮ್ಮು ನಿಶ್ಚಿತಾರ್ಥದ ಸೀರೆ ಹಿಡ್ಕೊಂಡ್ಬರ್ತಾ ಇದೆಯಾ? ಇದು ಅದೇ ಸೀರೆ ತಾನೇ? ಹೌದು ರೀ. ಅಂದರೆ ಅಮ್ಮು ನಿಶ್ಚಿತಾರ್ಥದ ಸೀರೆನ ಇಲ್ಲೇ ಬಿಟ್ಟು ಹೋಗಿದ್ದಾಳಾ? ಹೌದು ರೀ, ಅದೇ ನನಗೂ ನಂಬೋಕ್ಕಾಗ್ತಾ ಇಲ್ಲ. ಆ ಥರ ಎಲ್ಲ ಅವಳು ಮರೆಯುವಂಥ ಹುಡುಗಿನೇ ಅಲ್ಲ. ಅಲ್ಲ, ನಮ್ಮ ಆರತಿ ಮದುವೆಯಲ್ಲಿ ತನ್ನ ಬಟ್ಟೆನೆಲ್ಲ ಜೋಡಿಸ್ಕೊಂಡು ತಂಗಿ ಬಟ್ಟೆನೂ ರೆಡಿ ಮಾಡಿದವಳು ಅವಳು. ಅಂಥದ್ರಲ್ಲಿ ತಾನು ತನ್ನ ನಿಶ್ಚಿತಾರ್ಥ ಕೊಡೋ ಸೀರೆನ ಮರಿತಾಳೆ ಅಂದರೆ ನನ್ನ ಕೈಲಿ ನಂಬೋಕೆ ಆಗ್ತಿಲ್ಲ. ನನಗೇನೋ
ಅದಿತಿ ನಮ್ಮಿಂದ ಯಾವುದೋ ವಿಷಯನ ಮುಚ್ಚಿಡ್ತಿದ್ದಾಳೆ ಅಂತ ನನಗೆ ಅನುಮಾನ ಕಾಡ್ತಾ ಇದೆ. ಅದಿತಿನ ಅವಳೇನು ಮುಚ್ಚಿಡ್ತಾ ಇದ್ದಾಳೆ? ನಿನ್ನೆ ಟೈಲರ್ ಅಂಗಡಿಗೆ ಅದಿತಿ ಅಮ್ಮು ಇಬ್ಬರು ಒಟ್ಟಿಗೆ ಹೋದರು. ಆದರೆ ಅದಿತಿ ಮಾತ್ರ ವಾಪಸ್ ಬಂದ್ಲು, ಅಮ್ಮು ಬರಲಿಲ್ಲ. ಅದಿತಿನ ಕೇಳಿದ್ದಕ್ಕೆ ವೇದಾಂತ್ ಜೊತೆಗಿದ್ದಾಳೆ ಅಂತ ಹೇಳಿದ್ಲು. ನಾನು ನಂಬಿದೆ. ಆದರೆ ಬೆಳಗ್ಗೆ ಎದ್ದು ಹೋಗಿ ನೋಡಿದ್ರೆ ಆಗಲೂ ಕಾಣ್ತಾ ಇಲ್ಲ. ಹೌದಾ? ಈಗ ಫೋನ್ ಮಾಡಬೇಕಾಗಿತ್ತು. ಎಲ್ಲಿದ್ದಾರಂತೆ ಅವರೆಲ್ಲ? ನಾನು ಬಿಡ್ತೀನಾ? ಫೋನ್ ಮಾಡಿದೆ. ಅದಕ್ಕೆ ಅವಳು ನಿಶ್ಚಿತಾರ್ಥ ನಡೆಯೋ ಜಾಗದಲ್ಲೇ ನಾವಿಬ್ಬರು ಇದ್ದೀವಿ, ನೀವು ಇಲ್ಲಿಗೆ ಬಂದುಬಿಡಿ ಅಂತಂದ್ಲು. ನನಗೆ ಯಾಕೋ ಇಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತ ಅನ್ನಿಸ್ತಿದೆ ರೀ. ನಾನು ನಂಬಲೇ ಇಲ್ಲ. ಹೌದಲ್ವಾ? ಇದು ಸ್ವಲ್ಪ ವಿಚಿತ್ರವಾಗೇ ಇದೆ. ಅವರವರೇ ಇಂಥ ಸಂದರ್ಭದಲ್ಲಿ ಹಾಕಿ ಹೋಗೋದಿಲ್ವಲ್ಲ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ರೀ. ನಿಶ್ಚಿತಾರ್ಥ ಮಾಡ್ಕೊಳ್ಬೇಕಾಗಿರೋ ಹುಡುಗಿ ನಿಶ್ಚಿತಾರ್ಥದ ಸಂಭ್ರಮ ಏನೇ ಆಗಿರಲಿ ತಾನುಡೋ ಬಟ್ಟೆನ ಮರ್ತು ಹೋಗಿದ್ದಾಳೆ ಅಂತಂದರೆ ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ. ಈಗ ಟೆನ್ಷನ್ ಯಾಕೆ ಪರಿ? ಅವ್ರು ಅಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ರು ಅಂತ ಈಗ ತಾನೇ ನೀನು ಹೇಳ್ದಿಯಲ್ಲ. ಹೌದು ರೀ, ಅವ್ರು ಹಾಗೆ ಹೇಳಿರೋದು ನಿಜಾನೇ. ಆದರೆ ಸುಳ್ಳು ಹೇಳ್ತಿದ್ದಾರೆ ಅಂತ ಭಯ ಆಗ್ತಿದೆ ರೀ. ಅಲ್ಲ ಪರಿ, ಅವ್ರು ಸುಳ್ಳು ಯಾಕೆ ಹೇಳ್ತಾರೆ? ಅದು ಇಂಥ ವಿಚಾರದಲ್ಲಿ. ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ. ಅದು ಅಲ್ಲದೆ ಅದಿತಿ ಅಮ್ಮು ಜೊತೆನೇ ಇದ್ದಾಳೆ. ಈಗ ಇನ್ನೊಂದು ಸಲ ಫೋನ್ ಮಾಡಿ ಮಾತಾಡಿದ್ರೆ ಆಯಿತು, ಹಾಗೆಲ್ಲ ಸರಿ ಹೋಗುತ್ತೆ. ಹಲೋ ಹಾಂ ಅಪ್ಪ. ಹಾಂ ಅದಿತಿ, ಅಮ್ಮು ಅಲ್ಲೇ ಇದ್ದಾಳೇನಮ್ಮ? ಹ್ಞೂ ಅಪ್ಪ, ಇಲ್ಲೇ ಇದ್ದಾಳೆ. ಅವ್ಳಿಗೊಂದು ಸ್ವಲ್ಪ ಫೋನ್ ಕೊಡು. ಬಜಾರಿ, ನಿನ್ನೆಯಿಂದ ನಿನ್ನ ಜೊತೆ ಫೋನಲ್ಲಿ ಮಾತಾಡಬೇಕು ಅಂತ ಎಷ್ಟು ಕಷ್ಟಪಡ್ತಿದ್ದೀನಿ, ಆದರೂ ಆಟಾಡಿಸ್ತಿದ್ಯಲ್ವಾ? ನನಗೆ ಗೊತ್ತು, ಇವತ್ತು ನಮ್ಮ ಎಂಗೇಜ್ಮೆಂಟ್. ತುಂಬ ಬ್ಯೂಟಿಫುಲ್ ಆಗಿ ರೆಡಿಯಾಗಿ ಚೆನ್ನಾಗಿ ಕಾಣಿಸ್ತಿರ್ತೀವಿ. ನೀನು ನೋಡಿದ ತಕ್ಷಣ ನನ್ನ ಕೋಪ ಎಲ್ಲ ಮರ್ತು ಹೋಗಿ ವಾಪಸ್ ನಿನ್ನ ಮಾತಾಡಿಸ್ತೀನಿ. ಆಗ ನೀನು ಹೆಂಗೆ ನಾವು ಅಂತ ಪೋಸ್ ಬೇರೆ ಕೊಡ್ತೀವಿ ಅಲ್ವಾ? ಈ ಕಿತಾಪತಿ ಎಲ್ಲ ಜ್ಞಾಪಕ ಇಟ್ಕೊಂಡಿರ್ತೀನಿ. ಹಾಂ, ಮದುವೆ ಆದಮೇಲೆ ಬಡ್ಡಿ ಸಮೇತ ತೀರಿಸ್ತೀನಿ. ಹಲೋ ಅಮ್ಮು. ಹೇಳಿಪ್ಪ. ನಿಮ್ಮಮ್ಮ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಇರು, ಅವಳ ಹತ್ರನೇ ಕೊಡ್ತೀನಿ. ಅಮ್ಮೋ, ಏನೇ ನಿನ್ನ ಹುಡುಗಾಟ? ಉಡೋ ಸೀರೆನ ಮನೇಲಿ ಬಿಟ್ಟು ಹೋಗಿದ್ಯಲ್ಲ? ಅಯ್ಯಯ್ಯೋ, ಹೌದಲ್ವಾ? ಅಮ್ಮೋ, ಅಯ್ಯೋ ಅಮ್ಮ, ಇವಾಗ ಯಾಕೆ ಈ ಸೀರೆ ಗಲಾಟೆ? ಬರುವಾಗ ಸೀರೆ ತಗೊಂಡ್ ಬಾ. ಇದಕ್ಕೇನು ಕಡಿಮೆ ಇಲ್ಲ. ನೀವಲ್ಲಿ ಹುಷಾರಾಗಿದ್ದೀರಾ ಅಲ್ವಾ? ಹಾಂ, ನಾನು ಆರಾಮಾಗಿದ್ದೀನಿ. ನೀವು ಹುಷಾರಾಗಿ ಬನ್ನಿ. ಆಯ್ತಾಯ್ತು, ಬೇಗ ಬರ್ತೀವಿ. ನೋಡು, ಇನ್ನೇನಾದರೂ ಮರ್ತಿದ್ರೆ ಹೇಳ್ಬಿಡು. ನಿನ್ನ ತಂಗಿರಿದಾರಲ್ಲ ಕೋತಿರೋ, ಅವ್ರುಗಳ್ದು ಬಟ್ಟೆ ತಗೊಂಡಿದ್ದೀನಿ. ಅದೆಲ್ಲ ಕಣೆ, ಆ ಚಿಕ್ಕದು ಹೇಳ್ದೆ ಕೇಳ್ದೆ ಹೊರಟ್ಬಿಟ್ಟಿದೆ. ನೋಡು, ನಾನು ಅಲ್ಲಿಗೆ ಬಂದಮೇಲೆ ಅದು ಮರ್ತೋಯ್ತು, ಇದು ಮರ್ತೋಯ್ತು ಅಂತ ಹೇಳಬಾರ್ದು, ಸರಿನಾ? ಬೇರೆ ಏನಿಲ್ಲಮ್ಮ, ಸೀರೆ ಅಂತಂದ್ರೆ ಸಾಕು. ಸರಿ, ತರ್ತೀನಿ. ಈಗ ಸಮಾಧಾನ ಆಯ್ತಾ ನಿನಗೆ?
ಸುಮ್ಮನೆ ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೋತೀಯಪ್ಪ. ಏನ್ರಿ ನೀವು ಹೇಳ್ತಾ ಇರೋದು? ನನ್ನ ಮಗಳು ನಿಶ್ಚಿತಾರ್ಥ ಇವತ್ತು. ಆ ಹುಡುಗಿ ಮನೇಲಿ ಕಾಣ್ತಾ ಇಲ್ಲ, ಸೀರೆನೂ ಮನೇಲಿ ಬಿಟ್ಟು ಹೋಗಿದ್ದಾಳೆ. ನಾನು ಟೆನ್ಷನ್ ಮಾಡ್ಕೊಳ್ದೆ ಇನ್ಯಾರು ಮಾಡ್ಕೋಬೇಕು? ಇದಕ್ಕೆ ನೀವು ಟೆನ್ಷನ್ ಗಿನ್ಷನ್ ಅಂತ ಹೆಸರಿಬೇಡಿ. ತಾಯಿ ಕರಳು ನಿಮಗೆ ಗೊತ್ತಾಗೋದಿಲ್ಲ. ಮದುವೆ ಆಗಿ ಇಷ್ಟು ವರ್ಷ ಆದರೂ ಅರ್ಥ ಆಗಲಿಲ್ಲ ಅಂದರೆ ಅದು ಇನ್ನು ಯಾವಾಗ ಅರ್ಥ ಆಗುತ್ತೋ ಏನೋ. ಆದರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ದೇವರು ಇನ್ನೊಂದು ಜನ್ಮ ಕೊಡದೇ ಇರಲಪ್ಪ. ಓಹೋ, ಕಂಡಕ್ಟರ್ ಸಾಹೇಬ್ರೆ, ಮಾತಾಡೋದನ್ನ ನಿಮ್ಗೆ ಹೇಳ್ಕೊಡ್ಬೇಕಾ? ಚೆನ್ನಾಗೇ ಆಡ್ತೀರಿ. ನಡೀರಿ, ಹೊತ್ತಾಯ್ತು. ಯಾರನ್ನು ಬೇಕಿದ್ರೂ ಮ್ಯಾನೇಜ್ ಮಾಡ್ಬೋದು ಕಣೆ, ಆದರೆ ಈ ಪರಿನ್ ಮಾತ್ರ ಮ್ಯಾನೇಜ್ ಮಾಡೋದಕ್ಕೆ ಆಗೋದೇ ಇಲ್ಲ. ತುಂಬ ಕಷ್ಟ. ಪುಣ್ಯಕ್ಕೆ ನೀನು ಸರಿಯಾದ ಟೈಮಿಗೆ ಬಂದೆ, ಇಲ್ಲ ಅಂದಿದ್ರೆ ಅಮ್ಮ ಮಾತಲ್ಲೇ ನಾನು ಚಟ್ನಿ ಮಾಡಿರೋಳು. ನನ್ನನ್ನು ಅಲ್ಲಿ ಯಾರು ಲಾಕ್ ಮಾಡಿದ್ರು? ಅದು ಸರಿ, ನಿನ್ನನ್ನು ಅಲ್ಲಿ ಯಾರು ಲಾಕ್ ಮಾಡಿದ್ದು? ನನಗೂ ಅದೇ ಗೊತ್ತಾಗ್ತಿಲ್ಲ ಕಣೆ. ನಾನು ಅವಾಗಿಂದ ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ನಮ್ಮ ರೌಡಿಸಮ್ ಏನೇ ಇದ್ದರೂ ನಾವು ಅಜಾತ ಶತ್ರು ಕಣೆ. ತೀರಾ ಈ ಲೆವೆಲ್ಗಳ ದುಶ್ಮನ್ಗಳು ಯಾರೂ ಇಲ್ಲ ಕಣೆ ನನಗೆ. ಒಂದೆರಡು ಜನ ಇದ್ರು, ಆದರೆ ಅವರೆಲ್ಲ ಫೇಸ್ ಟು ಫೇಸ್ ಫೈಟ್ ಮಾಡೋರು. ಈ ಥರ ಚೀಪ್ ಗಿಮಿಕ್ಸ್ ಎಲ್ಲ ಮಾಡೋರಲ್ಲ ಕಣೆ. ಅವ್ರು ಯಾರು ಅಂತ ಗೊತ್ತಾಗ್ಲಿ, ಅವ್ರಿಗೆ ವಡೆ ಪೈಸಾ ಫಿಕ್ಸ್ ಮಾಡೋದೆ ಕಣೆ. ನಿನ್ನೆ ನಾನು ಯಾರ್ಯಾರನ್ನ ಸಂಭಾಳಿಸಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ತಕ್ಕಮಟ್ಟಿಗೆಲ್ಲ ಮ್ಯಾನೇಜ್ ಮಾಡಿದ್ದೀನಿ. ಹಾಂ, ನಿನ್ನೆ ವೇದನ್ ಬಾಬಾ ಬೇರೆ ಕಾಲ್ ಮಾಡಿ ನಿನ್ನ ಬಗ್ಗೆ ವಿಚಾರಿಸ್ತಾ ಇದ್ರು. ನಾನೇನೋ ಒಂದು ಕತೆ ಕಟ್ಟಿ ಸುಳ್ಳು ಹೇಳಿದ್ದೀನಿ. ಬಟ್ ಅವ್ರು ತುಂಬ ಟೆನ್ಷನ್ ಆಗಿರ್ಬೋದು ಕಣೆ. ಒಂದ್ಸರಿ ಕಾಲ್ ಮಾಡಿ ವಿಚಾರಿಸ್ಬಿಡು. ಹಬ್ಬ, ನನ್ನ ಬಾವಿ ಪತಿಗೆ ನನ್ನ ಬಗ್ಗೆ ಇಷ್ಟಾದರೂ ಕನ್ಸರ್ನ್ ಇದೆಯಲ್ಲ, ಅಷ್ಟು ಸಾಕು. ಈಗಲೇ ಮಾತಾಡ್ಕೊಂಬರ್ತೀನಿ. ಹೇಳೋದಿತಿ? ಅಲ್ಲ, ಅವಳ ಅಕ್ಕ. ಬಜಾರಿ, ಎಲ್ಲಿದ್ಯಾ ನೀನು? ಯಾಕೆ ನನ್ನ ಕಾಲ್ ಪಿಕ್ ಮಾಡ್ತಿಲ್ಲ? ರಾತ್ರಿ ನನ್ನ ತಂಗಿಗೆ ಫೋನ್ ಮಾಡಿದ್ರೆ ಮಲಗಿದಾಳೆ ಅಂತ ಸುಳ್ಳು ಹೇಳಿದ್ಲು. ಅವಳಿಗೆ ಹೇಳ್ಬಿಡು, ಮದುವೆ ಆದ್ಮೇಲೆ ಅವಳಿಗೆ ನಿನ್ನ ಹತ್ರ ಮಾತಾಡಬೇಕು ಅಂತ ಅನ್ಸಿ ನನಗೆ ಕಾಲ್ ಮಾಡಿದ್ರೆ ನಾನು ಫೋನ್ ಕೊಡೋದಿಲ್ಲ. ಅದೇನು ಹೊಸ್ದಾಗಿ ಹೇಳೋದು? ಅವಳಿಗೂ ಗೊತ್ತಿದೆ. ನಾನು ನಿನ್ನ ಮಿಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೂ ಉರಿಯುತ್ತೆ. ಮಿಸ್ ಮಾಡ್ಕೊಂಡ್ರೆ ನಿನ್ನ ತಂಗಿ ಪರ ಮಾತಾಡ್ತೀಯಾ? ಯೋ, ತಲೆ ಬುಡ ಎಲ್ಲ ಸುಮ್ಮನೆ ಮಾತಾಡ್ತಾ ಇದೆಯಾ? ಇದಕ್ಕೆ ನಾನು ನಿನಗೆ ಸುಳ್ಳೆ ಪುಳ್ಳೆ ಅಂತ ಹೇಳೋದು. ಮದುವೆ ಆದಮೇಲೆ ಅವಳು ನನಗೆ ಕಾಲ್ ಮಾಡ್ತಾಳೆ, ಆವಾಗ ನೀನು ನನ್ನ ಫೋನ್ನ ತಂದುಕೊಡೋ ಅವಶ್ಯಕತೆ ಇಲ್ಲ. ನನ್ನ ಫೋನ್ನ ನಾನೇ ರಿಸೀವ್ ಮಾಡ್ಕೋತೀನಿ. ಈಗ ವಿಚಿತ್ರವಾಗಿ ಮಾತಾಡ್ತಿರೋದು ನೀನು. ಸ್ವಲ್ಪ ಅರ್ಥ ಆಗೋ ರೀತಿ ಹೇಳು. ಅಯ್ಯೋ, ನಾನು ಸ್ಟೋರ್ ರೂಮ್ ಒಳಗಡೆ ಲಾಕ್ ಆಗಿದ್ದೆ, ಮೊಬೈಲ್ ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ಕಾಲ್ ಪಿಕ್ ಮಾಡೋಕ್ಕಾಗಿಲ್ಲ. ವಾಟ್ ನಾನ್ಸೆನ್ಸ್ ಅಮೂಲ್ಯ. ಬಟ್ ನನಗೆ ಯಾಕೆ ಇನ್ಫಾರ್ಮ್ ಮಾಡಲಿಲ್ಲ? ಆ ವಿಷಯ ನಿನಗೇನಾದರೂ ಗೊತ್ತಾದರೆ ನೀನು ಟೆನ್ಷನ್ ಮಾಡ್ಕೊಳ್ತೀಯ ಅಂತ ಅವಳು ಸುಮ್ಮನೆ ಆಗಿದ್ದಾಳೆ. ಪಾಪ ಅವಳು. ನಿನ್ನ ವಿಚಾರದಲ್ಲಿ ನಾನು ಟೆನ್ಷನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ಯಾರು ಮಾಡ್ಕೊಳ್ತಾರೆ? ಅದೆಲ್ಲ ಬಿಡು. ಹೇಗಿದೆಯಾಗ? ಐ ಓಕೆ? ನಾನು ಆರಾಮ್ಸೆ ಆಚೆ ಬಂದು ವಿಷಯ ನಿನಗೆ ತಿಳಿಸಿದ್ದಕ್ಕೆ ಈ ಲೆವೆಲಿಗೆ ಆಡ್ತಾ ಇದೆಯಾ? ಇನ್ನು ನಿನ್ನೆ ಏನಾದರೂ ವಿಷಯ ನಿನಗೆ ಗೊತ್ತಾಗ್ಬಿಟ್ಟಿದ್ದರೆ ಕರ್ನಾಟಕ ತುಂಬ ಬ್ರೇಕಿಂಗ್ ನ್ಯೂಸ್ ಮಾಡಿಬಿಡ್ತಿದ್ಯಾ ಅಂತ. ಇಡೀ ಸಿಟಿನ ಒಂದು ಮಾಡಿ ನಿನ್ನ ಹುಡುಕ್ತಿದೆ. ನೀನು ಸಿಗೋವರೆಗೂ ನನ್ನ ಕಾಲ್ಗೂ ಕಣ್ಣಿಗೂ ಬ್ರೇಕೇ ಕೊಡ್ತಿರ್ಲಿಲ್ಲ. ಅದು ಗೊತ್ತಿರೋದಕ್ಕೆ ಆದಿತ್ಯ ನಿನಗೆ ವಿಷಯ ತಿಳಿಸಿಲ್ಲ. ಸರಿ, ಅದೇನು ಹೇಳು? ಈ ಎಂಗೇಜ್ಮೆಂಟ್ ಮುಗಿಲಿ, ಆ ಪೊಟ್ಟಿ ಕೋನರ್ ಮೇಲೆ ಲೀಗಲ್ ಆಕ್ಷನ್ ತಗೊಂತೀನಿ. ಅಯ್ಯೋ ಆಯ್ತು, ಏನಾದರೂ ಮಾಡುವಂತೆ. ಆದರೆ ನಾನು ಇವಾಗ ಫೋನ್ ಮಾಡಿದ್ದು ಅದಕ್ಕಲ್ಲ. ಸರಿ, ಅದೇನು ಹೇಳು? ಆಗೋದು ಕಾಫಿ ಟೀ ಕುಡಿಯೋದ್ರಿಂದ, ಇನ್ನು ಕೆಲವ್ರಿಗೆ ನ್ಯೂಸ್ ಪೇಪರ್ ಕೈಗೆ ಸಿಗೋದ್ರಿಂದ. ಅರೆ, ನನಗೆ ಬೆಳಗಾಯಿತು ಅಂತ ಅನ್ಸೋದು ನಿನ್ನ ವಾಯ್ಸ್ ಕೇಳಿದಾಗ, ಅದಕ್ಕೆ ಕಾಲ್ ಮಾಡಿದೆ. ನಾನು ಹೇಳೋದು ಕೇಳಿ ಖುಷಿಯಿಂದ ಅಲ್ಲೇ ನುಲಿತಾ ನಿಲ್ಬೇಡ. ನಾವು ಎಂಗೇಜ್ಮೆಂಟ್ ನಡೆಯೋ ಜಾಗಕ್ಕೆ ಹೊರಟಾಯ್ತು, ನೀನು ಅಲ್ಲಿಗೆ ಬೇಗ ಬಂದ್ಬಿಡು. ಹಲೋ, ಏಯ್ ಬಜಾರಿ, ಏನೋ ಹೇಳಬೇಕು ಅನ್ಕೊಂಡು ಅಷ್ಟರಲ್ಲಿ ಫೋನ್ ಕಟ್ ಮಾಡ್ಬಿಡ್ಲಲ್ಲ. ಹೇಗಿದ್ರು ಸಿಗ್ತಾಳಲ್ಲ, ಅಲ್ಲೇ ಹೇಳ್ತೀನಿ. ಐ ಲವ್ ಯು ಬಜಾರಿ.